ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಸುತೀಸ್ ಕಿಚನ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಮೊದಲನೇ ರೆಸಿಪಿ ಬೋಟಿ ಕೊಲ್ಹಾಪುರಿ. ಬನ್ನಿ ನೋಡೋಣ. ನಾನ್ ವೆಜ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮೊದಲನೆಯಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಗರಂ ಮಸಾಲ, ಮಟನ್ ಮಸಾಲ, ಕೊತ್ತಂಬರಿ, ಪುದೀನ, ಮಸಾಲೆ ಮತ್ತು ಹುರಿದಿಟ್ಕೊಳ್ಳುವಂಥ ಈರುಳ್ಳಿ. ಈ ನಾನು ಮಸಾಲೆನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಏನೇನು ಮಾಡಿದ್ದೇನೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆಯೇ ಇಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಹಾಕಿ ಗೋಲ್ಡನ್ ಕ್ರಿಸ್ಪಿ ಬರೋ ಥರ ಫ್ರೈ ಮಾಡ್ಕೋಬೇಕು. ಈಗ ಈ ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಮೇಲೆ, ಆ ಥರ ನೋಡಿ, ಈ ಥರ ಕ್ರಿಸ್ಪಿಯಾಗಿ ಗೋಲ್ಡನ್ ಬರುತ್ತೆ. ನಾನು ಮಾಡಬೇಕು ನೋಡಿ. ಈಗ ಇದನ್ನು ಆಗಿದೆ. ನಾವು ಇದೇ ಎಣ್ಣೆಯಲ್ಲಿ ಪಲ್ಯನ ಮಾಡೋಣ. ನೋಡಿ, ತುಂಬಾ ಕ್ರಿಸ್ಪಿ ಆಗಿದೆ. ಇದನ್ನು ನಾವು ಸ್ವಲ್ಪ ತೆಗೆದಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ರುಬ್ಬಿ ಇಟ್ಕೊಳ್ಳೋಣ. ನೋಡಿ, ಅದೇ ಬಾಣಲಿಗೆ ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕಿಕೊಳ್ಳೋಣ. ಇದು ಅಷ್ಟು ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ನಡೆಯುತ್ತೆ. ನೋಡಿ, ಸ್ವಲ್ಪನೇ ಹಾಕೊಳ್ಳೋಣ. ನೋಡಿ ಗಾಯ್ಸ್, ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ನೋಡಿ, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಕೊಳ್ಳೋಣ. ಇದು ನೋಡಿ, ನಾನು ಬೋಟಿಯನ್ನು ಮೊದಲನೇ ಬಿಡಿಸಿ ಕುದಿಸಿ ಇಟ್ಕೊಂಡಿದ್ದೇನೆ. ಈಗ ಅದು ನಾನು ಬೋಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಮೊದಲನೇ ಹಾಕಿ ಕುದಿಸಿ ಇಟ್ಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡೋಣ. ಈಗ ಇದನ್ನು ಮಿಕ್ಸ್ ಮಾಡಿದ ನಂತರ ನೀವು ಬೇಕಾದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅದಕ್ಕೆ ರುಬ್ಬಿಟ್ಕೊಂಡ್ರೆ ಮಸಾಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಖಾರದ ಪುಡಿಯನ್ನು ಹಾಕೋಣ ರುಚಿಗೆ ತಕ್ಕಷ್ಟು. ಎಲ್ಲರಿಗೂ ಖಾರ ಇಷ್ಟ ಅಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆಗೆ ಏನೇನು ಹಾಕಿದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ದಯವಿಟ್ಟು ನೋಡ್ಕೊಳ್ಳಿ ಅದನ್ನು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರದ ಪುಡಿ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಲ್ಲ, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಈ ಥರ ಮೇಲೆ ಬರಬೇಕು ಮಸಾಲೆ. ನಾವು ಫ್ರೈಡ್ ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಸ್ವಲ್ಪ ಈರುಳ್ಳಿಯನ್ನು ಹಾಕೋಣ. ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋಣ. ಕೊತ್ತಂಬರಿ, ಪುದೀನ ಉದುರಿಸ್ಕೊಳ್ಳೋಣ ಮೇಲೆ. ಸ್ವಲ್ಪ ಹಾಕಿಬಿಡಿ. ಈಗ ಗರಂ ಮಸಾಲ ನೋಡಿ ಹಾಕೊಳ್ಳಿ. ಮಟನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಇನ್ನೊಂಚೂರು ಹಾಕೊಳ್ಳೋಣ. ಧನಿಯಾ ಪುಡಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಹೇಳ್ತೇನೆ, ನೀವು ಈ ರೆಸಿಪಿ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ನಿಮಗೆ. ಇಷ್ಟು ಟೇಸ್ಟಿಯಾಗಿ, ಹೋಮ್ ಮೇಡ್, ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ. ಹೋಟೆಲೆಲ್ಲ ಹೋದರೆ ಟೇಸ್ಟಿ ಪೌಡರ್ ಅದನ್ನು ಹಾಕಿ ನಮ್ಮನ್ನು ಸಾಯಿಸ್ತಾರೆ. ನೋಡಿ, ನಾವೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಗರಿಯಾಗಿ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಮೇಲೆ ಡೆಕೋರೇಷನಿಗೆ ರೆಡಿ ಈರುಳ್ಳಿ, ಮೆಣಸಿನ್ಕಾಯಿನ ಒಗೆಯೋಣ. ಆಹಾ, ನೋಡಿ ಹಾಗೆ ಸುವಾಸನೆ ಘಮ ಅಂತಿದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಹಾಗೆ ನೋಡಿ, ಈಗ ಮೇಲೆ ಈಗ ಸ್ಟವ್ ಆಫ್ ಮಾಡಬೇಡಿ. ಮೇಲೆ ಎಣ್ಣೆ ಬರಬೇಕು. ನೋಡಿ, ಈ ಥರ ತುಂಬ ನಾವು ಎಷ್ಟು ಎಣ್ಣೆ ಹಾಕಿರ್ತೀವಲ್ಲ, ಅದು ಪಲ್ಯ ಮೇಲೆ ಬಂದು ತೇಲಾಡಬೇಕು. ಆವಾಗ ಪಲ್ಯ ಪೂರ ಆಗುತ್ತೆ. ಈಗೆಲ್ಲ ನಂದು ಇನ್ನೂ ಸ್ವಲ್ಪ ಮಸಾಲೆ ಇದೆ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕುದಿಸ್ಕೊಳ್ಳೋಣ. ಸೊ ನೋಡಿ ಗಾಯ್ಸ್, ಫೈನಲಿ ನಮ್ಮ ಬೋಟಿ ಕೊಲ್ಹಾಪುರಿ ರೆಡಿ ಆಗಿದೆ. ಆಹಾ, ನೋಡಿ, ಹಾಗೆ ಬಾಯಲ್ಲಿ ನೀರು ಬರ್ತಿರ್ಬೇಕಲ್ಲ. ನೀವು ಚಿಕ್ಕ ಮಕ್ಕಳೇ ಆಗಿರಿ, ದೊಡ್ಡವರೇ ಆಗಲಿ, ಬೇಗ ಈಗ 1 ಸೆಕೆಂಡಲ್ಲಿ ಚುಟ್ಕಿ ಹೊಡೆದು ಇದನ್ನು ಮಾಡಿ ಹಾಕಿ ಮನೆಯಲ್ಲಿ. ಹಾಗೆ ಒನ್ ಮೋರ್ ಅನ್ಬೇಕು. ಹಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಹೇಳ್ತೇನೆ, ಒಂದ್ಸತ ಟ್ರೈ ಮಾಡಿ ನೋಡಿ. ನೋಡಿ, ಈ ನಮ್ಮ ವಿಡಿಯೋನು ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.